ರುದ್ರಪಲಮಾಣಿ ಅವರೇ, ಸಹೋದ್ಯೋಗಿಗಳಂತ ಸತೀಶ್ ಜಾರಕಿಹೊಳಿ ಅವರೇ, ಎಂ.ಬಿ. ಪಾಟೀಲ್ ಅವರೇ, ಈಶ್ವರ್ ಖಂಡ್ರೇರ್ ಅವರೇ, ಯುಟಿ ಖಾದರ್ ಅವರೇ, ಎಲ್ಲ ನಮ್ಮ ಈ ಸಭೆಗೆ ಆಹ್ವಾನ ಬಂದಂತ ಸುಮಾರು 50ಕ್ಕೂ ಹೆಚ್ಚು ಜನ ಶಾಸಕರು, ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಚೇರ್ಮನ್ಸು ತಾವೆಲ್ಲ ಆಗಮಿಸಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಚೀಫ್ ಸೆಕ್ರೆಟರಿ ಅವರು ಮತ್ತು ಅವರ ತಂಡ ಬೆಂಗಳೂರಿಂದ ನಮ್ಮ ACS ಹಿಡಿದು ಫೈನಾನ್ಸಿಂದ ಹಿಡಿದು ಎಲ್ಲ ಪ್ರಮುಖ ಅಧಿಕಾರಿಗಳು ಕೂಡ ಎಲ್ಲ ಈ ಸಭೆಗೆ ಬಂದಿದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, RDPR ಇಲಾಖೆ ಬಂದಿದ್ದಾರೆ, ಇರಿಗೇಷನ್ ಇಲಾಖೆ ಬಂದಿದ್ದಾರೆ. ಯಾರು ಪ್ರಮುಖವಾಗಿ ಈಗ ವಿಚಾರಗಳನ್ನ ಚರ್ಚೆಗೆ ನಾನು ತೆಗೆದುಕೊಳ್ತಾ ಇದ್ದೇನೆ, ಆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಮತ್ತು ಈ ವಿಭಾಗದಿಂದ ಬಂದಂತ ಎಲ್ಲ ಅಧಿಕಾರಿಗಳಿಗೆ ನಿಮಗೂ ಕೂಡ ಸರ್ಕಾರ ಪರವಾಗಿ ತಾವೆಲ್ಲ ಸಿದ್ಧತೆ ಮಾಡಿಕೊಂಡು ಜನರ ಭಾವನೆ ಏನಿದೆ ಅಂತೇಳಿ ಇದನ್ನ ತಿಳ್ಕೊಳ್ಳಿಕ್ಕೆ ತಾವು ಕೂಡ ಬಂದಿದ್ದೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರ ಪರವಾಗಿ ಮತ್ತೆ ನಾನು ಸ್ವಾಗತವನ್ನು ಕೂಡ ನಾನು ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ DC CEOಗಳು ಮತ್ತು ಶಾಸಕರು ನಾವು ಮಕ್ಕಳು ಕೂತ್ಕೊಂಡು ಮಾತಾಡ್ತಿದ್ದವು. ಆದರೆ ಜನರ ಪ್ರತಿನಿಧಿಗಳ ವಿಚಾರ ಏನಿದೆ, ಶಾಸಕರುಗಳು ಏನು ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಜನರನ್ನು ಕಳಿಸ್ಕೊಟ್ಟಿದ್ದಾರೆ, ಸಂಸತ್ ಸದಸ್ಯರನ್ನ ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವರ ಭಾವನೆ ಏನಿದೆ ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ತಲುಪಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಅವರ ಭಾವನೆಗೆ, ಏಕೆಂದ್ರೆ ಇದು ಅವ್ರಿಗೊಂದು ಜನ ನೀವಂತೂ ಪರ್ಮನೆಂಟ್ ಆಗಿ ಇರ್ತೀರಿ, ರಿಟೈರ್ಡ್ ಆಯ್ಕೆ ಆಗಿರೋದು ತಾವು ನೇಮಕ ಆದಾಗಿಂದ ರಿಟೈರ್ಡ್ ಆಗೋದು ಹೆಂಗ ನೀವು ಕಳ್ತಾ ಇರ್ತೀರಿ. ಬಟ್ ನಮಗೆಲ್ಲ 5 ವರ್ಷಕ್ಕೆ ರಿನ್ಯೂವಲ್ ಆಗ್ತಾ ಇರ್ತದೆ. ಸೊ ಅವರು ಕೂಡ ಜನಪ್ರತಿನಿಧಿಗಳು ಏನು ವಿಚಾರಗಳನ್ನ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ, ಜನರ ಸಮಸ್ಯೆ ಹೆಂಗೆ ಸ್ಪಂದಿಸಬೇಕು ಅಂತೇಳಿ ನೀವು ಕೂಡ ತಿಳ್ಕೊಳ್ಳಿ ಅಂತೇಳಿ ಈ ಒಂದು ಸಭೆಗಳನ್ನ ಏರ್ಪಾಡು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಈಗಾಗಲೇ ಮೊದಲನೇ ಸಭೆಯನ್ನ ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸ ಏನು ನಮ್ಮ ಸ್ಪೀಕರ್ ಅವರು ಒಂದು ಹಾಲಲ್ಲಿ ಇಲ್ಲೂ ಕೂಡ ಒಂದು ಅನುಭವ ಮಂಟಪದ ಒಂದು ಚಿತ್ರವನ್ನ ಬಿಡಿಸಿದ್ರು ನಮ್ಮ ಕಾಲದವರು. ಸೊ ಅವತ್ತಿನ ಕಾಲದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈ ಬಸವಣ್ಣನ ನಾಡಿನಲ್ಲಿ ಒಂದು ಅನುಭವ ಮಂಟಪ ಅವತ್ತೇ ಪಾರ್ಲಿಮೆಂಟು ಇತ್ತು. ಎಲ್ಲ ಜನಾಂಗ ಎಲ್ಲ ವರ್ಗದವರು ಕೂಡ ಪ್ರತಿನಿಧಿಸಿ ಅವರ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು ಕೂಡ ಸಮಾನತೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇದ್ರು. ಸೊ ನನ್ನ ಮೊದಲನೆಯ ರಾಜಕೀಯ ಈ ಸಭೆನ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬೀದರ್ದ ಗುಲ್ಬರ್ಗಕ್ಕೆ ಬಂದು ಕಲ್ಯಾಣ ಕರ್ನಾಟಕದ ಸಭೆಯನ್ನ ಸುಮಾರು ಒಂದು 4-5 ಗಂಟೆಗಳ ಕಾಲ ಎಲ್ಲರಿಗೂ ಕೂಡ ಚರ್ಚೆಗೆ ಅವಕಾಶ ಕೊಟ್ಟು ಬೇಕಾದ ಸಮಸ್ಯೆಗಳ ಬಗ್ಗೆ ಅಲ್ಲೇ ಸದ್ಯ ಪರಿಹಾರಗಳು ಕೂಡ ಹುಡುಕೊಂಡು SIR ಬಗ್ಗೆ ಕೂಡ ಚರ್ಚೆ ಮಾಡಿ ಅಭಿಪ್ರಾಯಗಳು ಏನಿದೆ, ಏನು ಲೋಪಗಳಿದೆ, ಯಾವ ರೀತಿ ನಾವು ಅಧಿಕಾರಿಗಳು ಕೆಲಸವನ್ನು ಮಾಡಬೇಕು, ಸಲಹೆಗಳು ಏನು ಅಂತ ತಿಳ್ಕೊಂಡು ಈಗಾಗಲೇ ಆ ಸಭೆಯನ್ನು ಮುಗಿಸಿ ಕೆಲವು ಮಾರ್ಗದರ್ಶನವನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಈಗ ತಾವೆಲ್ಲ ಬಂದಿದ್ದೀರಿ, ತಮಗೂ ಕೂಡ ಒಂದೊಂದೇ ಸಬ್ಜೆಕ್ಟ್ ಬಂದಾಗ ತಮಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಲಹೆ ಕೊಡಲಿಕ್ಕೆ ಖಂಡಿತ ನಿಮಗೂ ಕೂಡ ಅವಕಾಶ ಕೊಡ್ತೇವೆ. ಬಟ್ ಡಿಸಿಪ್ಲಿನ್ ಇಟ್ಕೊಳ್ಬೇಕು. ಸೊ ಒಬ್ರು ಮಾತಾಡಿದಾಗ ಇನ್ನೊಬ್ರಿಗೂ ಯಾರು ಉತ್ತರ ಕೊಡುವಂಥ ಪ್ರಶ್ನೆ ಇಲ್ಲ. ಕೆಳಗಡೆ ಯಾರೋ ಏನೋ ಒಂದು ಹೇಳ್ತಾರೆ ಅಂತ ಅಂದ್ರೆ ಅವ್ರಿಗೆ ನೀವ್ಯಾರೋ ಅವ್ರು ಮಾತಾಡಿ ಸರಿ ಇಲ್ಲ ಅಂತೇಳಿ ಆ ರೀತಿ ಅವಕಾಶ ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಏನಿದ್ರು ನಾವು ಅದಾದ್ಮೇಲೆ ಅವ್ರ ಆದ್ಮೇಲೆ ನಿಮ್ದು ಏನಿದೆ ಅಂತಂದ್ರೆ ನಿಮ್ಮ ಅಭಿಪ್ರಾಯವನ್ನ ತಾವು ಸಲ್ಲಿಸಿ ಎಲ್ಲ ದಾಖಲೆಗಳ ಹೋಗ್ತಾ ಇರ್ತದೆ. ಸೊ ಏನ್ ಬೇಕೋ ನಿಮಗೂ ಕೂಡ ಸರ್ಕಾರ ಕೆಲಸ ಮಾಡಲಿಕ್ಕೆ, ಜನರು ಕೆಲಸ ಮಾಡಲಿಕ್ಕೆ ನಿಮ್ಮನ್ನ ಜನ ಗೌರವಿಸಿದ್ದಾರೆ, ಅದನ್ನು ಕೂಡ ಮಾಡ್ತೇವೆ. ಆಮೇಲೆ ಫೋರ್ಸ್ನ ಇಲ್ಲಿ ವಾಚ್ ಆಗ್ತಾ ಇದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು.
ಆಲ್ ಆಫೀಸರ್ಸ್ ಯಾರೇ ಇರ್ಬೋದು, ಇಲ್ಲಿ ಮಧ್ಯ ಫೋನ್ಗೆ ಮಾಡ್ತಾ ಇದ್ರೆ, ಫೋನಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ನೋಡಿ ತಿರ್ಗಾ ಸಾಯಂಕಾಲದಷ್ಟೊತ್ತಿಗೆ ನಿಮ್ಮ ಸಸ್ಪೆಷನ್ ಆರ್ಡರ್ ಬಂದ್ಬಿಡ್ತದೆ. ಅಲ್ಲೇ ಕ್ಯಾಮ್ರಾಗಳು ಫಿಕ್ಸ್ ಆಗಿದೆ, ನಾನು ಅಲ್ಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಫೋನಲ್ಲಿ ಮಧ್ಯೆ ನೀವೇನೋ ಮಾತಾಡ್ಕೊಂಡ್ರೆ ನೀವು ಹೊರಗಡೆ ಹೋಗ್ಬೇಕು, ಏನಾದ್ರು ಎಮರ್ಜೆನ್ಸಿ ಬಂದೋದಿತ್ತು ಅಂದರೆ. ಇಲ್ಲಿ ಸಭೆಯಲ್ಲಿ ಕೂತ್ಕೊಂಡು ನೀವು ಫೋನ್ಗೆ ಮಾತಾಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ನಿಮಗೆ ಸಸ್ಪೆನ್ಷನ್ ಆರ್ಡರ್ ಬರ್ತದೆ. ಯಾರೇ ಎಷ್ಟು ದೊಡ್ಡ ಅಧಿಕಾರಿಗಳು ಕೂಡ ಇದು ತಾವೆಲ್ಲ ಗಮನದಲ್ಲಿರಬೇಕು. ಎಲ್ಲರೂ ಕೂಡ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಅವ್ರಿಗೆ ಏನು ಅವರ ಭಾವನೆ ಇದೆ, ಸಮಸ್ಯೆ ಇದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸೊ ಇಷ್ಟಿದೆ. ಈಗಲೇ ನಾನು ಅಧಿಕಾರಕ್ಕೆ ತೆಗೆದುಕೊಂಡ ದಿನದಿಂದ ಅನೇಕ ಗೋಷ್ಠಿಗಳು ಕೂಡ ನಾನು ಮಾಡಿದ್ದೇನೆ. ಎಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೇನೆ, ಆಲ್ ಆಫೀಸರ್ಸ್, ಎಲ್ಲ ಅಧಿಕಾರಿಗಳು ತಮಗೆ ನನ್ನ ಸೂಚನೆ ಏನಂತಂದರೆ, ನಿಮಗೆ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ನೀವು ಕಂಪಲ್ಸರಿ ಇರಲೇಬೇಕು. ನೀವು ಡೆಪ್ಟಿ ಕಮಿಷನರ್ ಇರ್ಬೋದು, ರೀಜನಲ್ ಕಮಿಷನರ್ಸ್ ಇರ್ಬೋದು, ಯಾವುದೇ ಎಮ್ ಡಿಗಳಿರ್ಬೋದು, ಇಲ್ಲಿ ಯಾರು ಇದ್ದೀರಿ, ಸಿಇಒಗಳಿರ್ಬೋದು, ಎಲ್ಲ ಯು ಶುಡ್ ಸ್ಟೇ ಇನ್ ಯುವರ್ ಹೆಡ್ ಕ್ವಾರ್ಟರ್ಸ್. ಅದೇ ರೀತಿ ನಿಮ್ಮ ತಹಶೀಲ್ದಾರ್ ಇರ್ಬೋದು, ನಿಮ್ಮ AC ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಅವರು ಅವರವರ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಅವರು ಇರಬೇಕು. ಪಂಚಾಯತಿಯಲ್ಲಿ PDOಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, ಅವನಿಗೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅವನು ಕಡ್ಡಾಯವಾಗಿ ಒಂದು ಬಾಡಿಗೆ ಮನೆ ಯಾರು ಮಾಡಿಕೊಂಡು ಅವನಿತ್ತು ಆ ಬಾಡಿಗೆ ಮನೆ ಮುಂದೆ ಆ ಕಚೇರಿಯಲ್ಲಿ ಅಲ್ಲಿ ಮನೆ ಇಟ್ಕೊಂಡಿರುವಂಥದ್ದು ಫೋನ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಫೋನ್ಗಳಿದೆ, ವ್ಯವಸ್ಥೆ ಇದೆ. ಮೊದಲು ಕಾಲ ಅಲ್ಲ ಈಗ ಹುಡುಕೊಂಡು ಹೋಗುವಂಥ ಸಂದರ್ಭ ಇಲ್ಲ. ನೀವು ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದರೆ ನಿಮ್ಮನ್ನು ಜನ ಹುಡುಕೊಂಡು ಬರ್ತಾರೆ. ಸೊ ಕಂಪಲ್ಸರಿಯಾಗಿ ನೀವು ಒಂದು ದಿನ ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಹತ್ರ ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ, ಒಂದಿನ ಕಂಪಲ್ಸರಿ ಬೇರೆ ಫೀಲ್ಡ್ ವರ್ಕ್ಸ್ ಅಲ್ಲದೆ ಕಂಪಲ್ಸರಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನೀವು ಒಂದಿನ ನೀವು ಕಂಪಲ್ಸರಿಯಾಗಿ ವಾರಕ್ಕೆ ಒಂದಿನ ನಿಮ್ಮ ಆಫೀಸಲ್ಲಿ ಇಲ್ಲ ಮನೆಯಲ್ಲಿ ಎಲ್ಲೆಲ್ಲಿ ಅವರಿಗೆ ನಿಗದಿ ಮಾಡ್ತಾರೆ ಅಲ್ಲಿ ನೀವು ಜನರಿಗೆ ಸಿಗಬೇಕು, ಅವರಿಗೆ ಸ್ಪಂದಿಸಬೇಕು, ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಇದು ಬಹಳ ಮುಖ್ಯ. ಆಲ್ DCSಗೆ CO ನಾನು ಹೇಳ್ತಾ ಇದ್ದೀನಿ, ಒಂದು ಸಪ್ರೇಟ್ ಪುಸ್ತಕ ಇರಬೇಕು. ಒಂದೊಂದು ತಾಲೂಕಿನಲ್ಲಿ ಎಷ್ಟು ಅಧಿಕಾರಿಗಳಿದ್ದಾರೆ, ಎಲ್ಲಿ ಅವ್ರ ಹೆಡ್ ಕ್ವಾರ್ಟರ್ಸ್ ಇದೆ, ಅವ್ರ ಫೋನ್ ನಂಬರ್ ಏನಿದೆ, ಅವ್ರ ಮನೆ ಏನಿದೆ, ಆ ಮನೆ ಫೋಟೋ ತೆಗೆದು ಒಂದು ಸಣ್ಣ ಕೈಪಿಡಿ ಮಾಡಿಬಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಗೊತ್ತಾಗಬೇಕು. ಇಂತಿಂಥವ್ರು ಇಲ್ಲಿ ಇದ್ದಾರೆ ಅಂತ ವೆಬ್ಸೈಟಲ್ಲೂ ಕೂಡ ನೀವು ಪೋಸ್ಟ್ ಮಾಡಬೇಕು, ಇಂಥವ್ರು ಇಲ್ಲಿದ್ದಾರೆ, ಇಷ್ಟು ಗಂಟೆಗೆ ಬರ್ತಾ ಇದ್ದಾರೆ ಅಂತ. ಆಮೇಲೆ ಎಲ್ಲರಿಗೂ ಕೂಡ ಟೈಮಿಂಗ್, ಎಷ್ಟೊತ್ತಿಗೆ ಅವನು ಬಂದು ಕೆಲಸಕ್ಕೆ ಹಾಜರಾಗ್ತಾನೆ ಜನರ ಸೇವೆಗೆ ಅಂತೇಳಿ, ಅದನ್ನು ಕೂಡ ಟೈಮಿಂಗನ್ನು ಕಂಪಲ್ಸರಿ ತಾವೆಲ್ಲ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇದು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು CEOಗಳ ಹೊಣೆಗಾರಿಕೆ. ಇದು ಮೂಮೆಂಟ್ ರಿಜಿಸ್ಟರ್ ಕೂಡ ನೀವು ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಬೇಕು. ನೀವು ಒಂದು ಆ್ಯಪು ಇಡೀ ಡಿಸ್ಟಿಕ್ಕು ಒಂದು ಫೋನು ನಿಮ್ಮದೊಂದು ಏನೋ ಒಂದು ನಿಮಗೆ ವಾಟ್ಸಪ್ ಮೂಮೆಂಟ್ ಇದೆಯೋ, ಸೊ ಅವನು PDO ಇರ್ಬೋದು, ಇಲ್ಲ ಇಂಜಿನಿಯರ್ ಇರ್ಬೋದು, ಯಾವುದೇ ಇರ್ಬೋದು, ಆ ಹೇಳಕ್ಕೆ ಹೇಳ್ತು ಅವನು ನಾನು ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕು. ಆ ಜಿಲ್ಲಾಧಿಕಾರಿ PWDನೋ ಈ ಇಂಜಿನಿಯರು ಈ ಇಲಾಖೆಯಲ್ಲಿ ನಾನು ಇಂಥ ಕೆಲಸಕ್ಕೆ ನನಗೆ ಹೋಗ್ತಾ ಇದ್ದೀನಿ ಅಂತ ಅವನ ಫೋನಲ್ಲಿ ಅವನು ವಾಟ್ಸಪ್ಪಲ್ಲಿ ಅವ್ನು ಕಳಿಸ್ಬೇಕು. ಅದು ಅವ್ನು ಚೀಫ್ ಇಂಜಿನಿಯರ್ ಹೋಗ್ತದೆ, ಚೀಫ್ ಇಂಜಿನಿಯರ್ ಮಿನಿಸ್ಟರ್ ಆಫೀಸ್ಗೆ ಬರ್ತದೆ. ಸೊ ದೇರ್ ಶುಡ್ ಬಿ ಎ ಟ್ರ್ಯಾಕಿಂಗ್ ಸಿಸ್ಟಮ್ ಫಾರ್ ಎವ್ರಿ ಒನ್. ನಾನು ಉದಾಹರಣೆಗೆ PWD ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮ್ಮ ಜಿಲ್ಲಾ ಮಂತ್ರಿ PWD ಇರ್ತಾರೆ, ಅವ್ರು ಗೊತ್ತಾಗಬೇಕು ಅವ್ರಿಗೆ ಎಲ್ಲೆಲ್ಲಿ ಯಾವ ಇಲಾಖೆ ಅಧಿಕಾರಿಗಳು ಎಲ್ಲಿ ಇವತ್ತು ಇದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲಿ ಹೋದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲಿ ಹೋದ, ಇಲ್ಲ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿ ಹೋದ್ರು, ಎಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಆಫೀಸರ್ಸ್ನ ಒಂದೊಂದು ತಾಲೂಕು ನೇಮಕ ಮಾಡಿರ್ತೀವಿ, ಅವನು ಎಲ್ಲೋದ, ತಾಲೂಕು ಲೆವೆಲಲ್ಲಿ ಪಂಚಾಯತಿಗೆ ಆಫೀಸರ್ ನೇಮಕ ಮಾಡಿರ್ತೀವಿ, ಅವನು ಎಲ್ಲೋದ. ಇವೆಲ್ಲ ಕೂಡ ನಮ್ಮ ಜನರ ಬಳಿ ಈ ಸರ್ಕಾರ ಇರಬೇಕು. ನಿಮ್ಮನ್ನ ಜನ ಹುಡ್ಕೊಂಡು ಹೋಗೋದಲ್ಲ, ನೀವು ಜನರ ಮಧ್ಯೆ ಈ ಸರ್ಕಾರ ಇರಬೇಕು. ಇದು ನನ್ನ ಮೊದಲನೇ ಆದ್ಯತೆ. ಏಕೆಂದರೆ ನಾನು ಕೂಡ ಬಹಳ ಚಿಕ್ಕ ವಯಸ್ಸಿನಿಂದ
ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಅಧ್ಯಕ್ಷ, MLA ಆಗಲೇ ಆಯಿತು. ನಮಗೆಲ್ಲ 40 ವರ್ಷದ ಮೇಲೆ ಆಯಿತು ಅಸೆಂಬ್ಲಿ ಒಳಗಡೆ ಎಂಟ್ರಾಗಿ. ನಾವು ವಿವಿಧ ರೀತಿಯಲ್ಲಿ ನಮಗೆ ಆದಂಥ ಅನುಭವ ಇದೆ. ಯಾವ ರೀತಿ PDO ಕೆಲಸ ಮಾಡ್ತಾನೆ, ಪಂಚಾಯತಿಲಿ ಏನು ಕೆಲಸ ನಡೀತದೆ, ತಾಲೂಕು ಆಫೀಸಲ್ಲಿ ಏನು ನಡೀತದೆ, ಪ್ರತಿ ಟೇಬಲ್ ಫೈಲ್ ಹೆಂಗೆ ಮೂವ್ಮೆಂಟ್ ಆಗ್ತದೆ, ಸರ್ಕಾರದಲ್ಲಿ ಹೆಂಗಾಗ್ತದೆ, ಎಲ್ಲ ಕೂಡ ನಮ್ಗೆ ಅನುಭವ ಇದೆ. ಸೊ ಅದರಿಂದ ನಮ್ಮದೇ ಆದಂಥ ಅನುಭವದಲ್ಲಿ ಈ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೇವೆ. ಜನನ ಸುಮ್ಮನೆ ಅಲಸಿ ಬೆಳಗ್ಗೆ ಸಾಯಂಕಾಲ ಇಲ್ಲಿಗೆ ಬಾ ಅಲ್ಲಿಗೆ ಬಾ, ಆಮೇಲೆ ನಿಮ್ಮ ಗಾಡಿಗಳು ತೆಗೆದುಕೊಂಡು ಹೋಗಿ ವೈನ್ ಶಾಪ್ ಮುಂದೆ ನಿಲ್ಲಿಸೋದು, ಬಾರ್ ಮುಂದೆ ನಿಲ್ಲಿಸೋದು, ಇವೆಲ್ಲ ಕೂಡ ನಿಲ್ಲಬೇಕು. ಇವೆಲ್ಲ ಎಲ್ಲದಕ್ಕೂ ಕೂಡ ನಾಳೆ ಬೆಳಗ್ಗೆ ಸರ್ಕಾರದ ಮರ್ಯಾದೆ ಹೋಗ್ಬಾರ್ದು. ಇದಕ್ಕೆಲ್ಲ ಏನು ಬೇಕೋ ವ್ಯವಸ್ಥೆನ ತಾವು ಮಾಡಬೇಕು. ಸೊ ಐ ಆಮ್ ಡೈರೆಕ್ಟಿಂಗ್ ಆಲ್ ದಿ ಡೆಪ್ಟಿ ಕಮಿಷನರ್ ಇನ್ಕ್ಲೂಡಿಂಗ್ ದಿ ಪೊಲೀಸ್ ಆಫೀಸರ್ಸ್ ಟು ಕೀಪ್ ಎ ವಾಚ್ ಆನ್ ದಿ ಮೂವ್ಮೆಂಟ್ ಆಫ್ ಎವ್ರಿ ಆಫೀಸರ್. ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಮಾಡಬೇಕು. ಈ ಮಧ್ಯದಲ್ಲಿ ಇನ್ನೊಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಹಿಂದೆ ಕೆಲವು ಸಂದರ್ಭದಲ್ಲಿ ನಡೆದಿತ್ತು. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರು, ಸಿದ್ದರಾಮಯ್ಯ ಕಾಲದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರು, ಹಿಂದೆ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಈಗ ಸೇವಾ ಇಲಾಖೆ ಅಂತೇಳಿ ಹೊಸದಾಗಿ ಒಂದು ಇಲಾಖೆನೇ ನೇಮಕ ಮಾಡಿದ್ದೇನೆ. ಆ ಇಲಾಖೆಗೆ ಒಬ್ಬ ಮಂತ್ರಿನೇ ಅದಕ್ಕೆ ಜವಾಬ್ದಾರಿಯನ್ನು ಕೊಡ್ತೇನೆ ನಾನು. ಏನಂದ್ರೆ ಪಬ್ಲಿಕ್ ಗ್ರೀವೆನ್ಸಸ್ ಇಂಪಾರ್ಟೆಂಟ್. ನನ್ನ ಭೇಟಿ ಮಾಡೋದಾಗ್ಲಿ, ಶಾಸಕರ ಭೇಟಿ ಮಾಡೋದಾಗ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭೇಟಿ ಮಾಡೋದಾಗ್ಲಿ, ಡಿಸ್ಟ್ರಿಕ್ಟ್ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ನಮ್ಮ ಜಿಲ್ಲಾ ಮಂತ್ರಿಗಳು, ನಾನು ಮಾಡೋದು ಬೇರೆ, ನಾನು ಮಾಡೋದು ತಮಗೆಲ್ಲ ಗೊತ್ತಾಗ್ತದೆ. ಎವ್ರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಇಲ್ಲ 3ನೇ ಶನಿವಾರ, ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಜನಸಂಪರ್ಕ ವ್ಯವಸ್ಥೆಯನ್ನ ಪ್ರಜಾ ಸೇವೆ ಇಲಾಖೆ ಇಲ್ಲಿ ವತಿಯಿಂದ ಅವನು ಸೇವೆ ಮಾಡಿದ ಜನರ ಆಹ್ವಾನ ಸ್ವೀಕಾರ ಮಾಡಿ ಆ ಸಮಸ್ಯೆಗಳಿಗೆ ನಂದೇ ಆದಂಥ ಒಂದು ಟೆಂಪ್ಲೇಟ್ ಇದೆ, ಒಂದು ಡಿಸೈನ್ ಇದೆ. ಅದಕ್ಕೆ ಯಾವ ರೀತಿ ಜನರಿಗೆ ಬರ್ತಾರೆ ಮಂತ್ರಿಗಳು ಅಂತೇಳಿ ತಿಳಿಸುವಂಥದ್ದು. ಪ್ರತಿ ಮನೆಗೂ ಕೂಡ ಫಾರಮ್ಗಳು ಹೋಗ್ತದೆ, ಅಪ್ಲಿಕೇಶನ್ ಫಾರಮ್ಗಳು ಹೋಗ್ತದೆ. ಅವ್ರು ಹೋಗಿ ಯಾರು ಬೇಕಾದ್ರೂ ಬಂದು ಭೇಟಿ ಮಾಡ್ಬೋದು. ಅದಾದ್ಮೇಲೆ ಸೆಕೆಂಡ್ ಫೇಸ್ ಹೋಬಳಿ ಲೆವೆಲ್ ನಡೀತದೆ, ಥರ್ಡ್ ಫೇಸ್ ಪಂಚಾಯತಿ ಲೆವೆಲ್ ನಡೀತದೆ. ಶಾಸಕರು ಹೋಗ್ಬೇಕಾಗ್ತದೆ. ಶಾಸಕರು ಹೋಗ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳು ಹೋಗ್ತಾರೆ. ಶಾಸಕರು ಹೋಗ್ಲಿಲ್ಲ ಅವ್ರ ಹಣೆ ಬರ. ಆದ್ರೆ ಅಧಿಕಾರಿಗಳು ಮಾತ್ರ ಕಂಪಲ್ಸರಿ ಜನರ ಮಧ್ಯಕ್ಕೆ ಹೋಗ್ತಾರೆ. ಕಂಪಲ್ಸರಿ ಅದಕ್ಕೂ ಕೂಡ ಟೈಮ್ ಲೈನ್ ಫಿಕ್ಸ್ ಮಾಡುವಂತ ಕೆಲಸ ಮಾಡ್ತಾರೆ. ಬಟ್ ಗವರ್ಮೆಂಟ್ ಮಿನಿಸ್ಟರ್ಸ್ ಕಂಪಲ್ಸರಿ ನಾನು ಸಮೇತ ನಾನು ಕೂಡ ಆಯ್ಕೆ ಮಾಡಿ ಎಲ್ಲೆಲ್ಲಿ ನಾವು ಹೋಗ್ಬೇಕು ಅಂತೇಳಿ ನಂದೇ ಆದಂತಹ ಒಂದು ಅನುಭವ ಇದೆ ಈ ವಿಚಾರದಲ್ಲಿ. ಜನರಿಗೆ ನಾವು ಅಲಿಸಬಾರದು. ಇದನ್ನ ಕಂಪ್ಲೀಟ್ ಪ್ರತಿ ಹಂತದಲ್ಲೂ ಕೂಡ ನಾವು ಕರಪ್ಷನ್ ಯಾವ ರೀತಿ ಮುಕ್ತ ಮಾಡ್ತೀವಿ ಅಂದ್ರೆ ಅಲ್ಟಿಮೇಟ್ಲಿ ನಮ್ಮ ಹಣೆ ಬರ ಎಲ್ಲ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್, ತಾಲೂಕ್ ಆಫೀಸು, BDO ಆಫೀಸು, ಇವೆಲ್ಲ ಏನಿದೆ ಲೋಯರ್ ಲೆವೆಲ್ ಅಲ್ಲಿ ಜನರಿಗೆ ಯಾವ ರೀತಿ ನಾವು ಸ್ಪಂದಿಸ್ತೀವಿ, ಯಾವ ರೀತಿ ಅಧಿಕಾರ ಕೊಡ್ತೀವಿ, ಅದರ ಮೇಲೆ ನಮ್ಮ ಹಣೆ ಬರ ತೀರ್ಮಾನ ಆಗ್ತದೆ. ಈ ಸರ್ಕಾರ ಇದೆಯೋ ಇಲ್ಲೋ ಅಂತ ಜನ ಆ ರೀತಿ ಯೋಚನೆ ಮಾಡ್ತಾರೆ. ಇದಕ್ಕೆ ನಾವು ಒಂದು ದಿಟ್ಟವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಸೊ ಅದು ಎಲ್ಲರೂ ಕೂಡ ಮಾಡ್ತೇನೆ. ಸೊ ಈ ಗೈಡ್ಲೈನ್ಸ್ ಅಲ್ಲಿ ಆಲ್ ದಿ ಡೆಪ್ಟಿ ಕಮಿಷನರ್ಸ್ ಇದಕ್ಕೆ ನಿಮಗೆ ಡಿಸೈನ್ ಬರ್ತದೆ. ಹೆಂಗೆ ತಾಲೂಕ್ ಆಫೀಸಲ್ಲಿ ಹೆಂಗಿರಬೇಕು, ಎಷ್ಟು ಕೌಂಟರ್ಗಳು, ಎಷ್ಟು ಡಿಪಾರ್ಟ್ಮೆಂಟ್ ಕೌಂಟರ್ ಇರ್ಬೋದು, ಅರ್ಜಿನ ಯಾವ ರೀತಿ ಸ್ವೀಕಾರ ಮಾಡಬಹುದು, ಯಾವ ರೀತಿ ಎನ್ರೋಲ್ ಮಾಡಬೇಕು. ತಿರ್ಗಾ ಅಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಎಲ್ಲ ಬಂದವರೆಲ್ಲ ಕರೆಕ್ಟ್ ಅಂತ ನಾನು ಹೇಳುದಿಲ್ಲ. ಎಲ್ಲೂ ಸಮಸ್ಯೆ ಬಗೆಹರಿಲ್ಲ ಅನ್ನೋ ಮಾತ್ರ ನಿಮ್ಮ ಹತ್ರಕ್ಕೆ ಬರ್ತಾರೆ, ಇಲ್ಲ ಅಂದ್ರೆ ಬರುದಿಲ್ಲ ಅನ್ನೋದು ಕೂಡ ನಮ್ಗೆ ಅರಿವಿದೆ. ಕಾನೂನು ಪ್ರಕಾರ ಕರೆಕ್ಟ್ ಆಗಿತ್ತು ಅಂದ್ರೆ ಅದಾಗದಾಗ್ತದೆ. ಅದರಲ್ಲೂ ಹರಾಸ್ಮೆಂಟ್ ವಿಪರೀತ ಇರ್ತದೆ. ಆ ಹರಾಸ್ಮೆಂಟ್ ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೇವೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಕಾನೂನಲ್ಲಿ ಯಾಕೆ ಅವಕಾಶ ಇಲ್ಲ ಅಂತ ತಿಳಿಸ್ಬೇಕು. ಆದ್ರೆ ಬಟ್ ನಾನೆಲ್ಲ ಅಧಿಕಾರಿಗಳು ಬಿ ಪಾಸಿಟಿವ್. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರ್ತದೆ. ಅದನ್ನು ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಬಿಟ್ಟು ನೀವು ಮಾಡಿ, ಕಾನೂನು ಬಿಟ್ಟು ಇವ್ನು ಸಹಾಯ ಮಾಡಿ, ಕಾನೂನು ವಿರುದ್ಧವಾಗಿ ಮಾಡಿ ಅಂತ ನಾನು ಯಾರಿಗೂ ನಾನು ಹೇಳುದಿಲ್ಲ. ಯು ಬ್ರಿಂಗ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಟ್ರೈ ಟು ಹೆಲ್ಪ್ ದಮ್. ಸಮಸ್ಯೆ ಬಗೆಹರಿಸಿ ಸಹಾಯ ಮಾಡಿ. ಕಾನೂನು ಚೌಕಟ್ಟಿನಲ್ಲೇ ಏನು ಅವಕಾಶ ಇದೆ ಆ ಅವಕಾಶನ ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇದಲ್ಲದೆ ಇನ್ನೊಂದು ದೊಡ್ಡ ಇನಿಷಿಯೇಟಿವ್ ಈಗ ಒಂದು ಹೊತ್ಕೊಂಡಿದ್ದೇನೆ. ಜನ ಬೆಂಗಳೂರು ಬರೋದು, ಟೌನ್ಗಳು ಬರೋದು, ಸಿಟಿಗೆ ಬರೋದನ್ನ ತಪ್ಪಿಸ್ಬೇಕು.
ಏನಕ್ಕೆ ಬರ್ತಾರೆ ಸಿಟಿಗೆ? ಎರಡೇ ವಿಚಾರಕ್ಕೆ ಬರೋದು. ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇನ್ನೊಂದು ಉದ್ಯೋಗಕ್ಕೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗ ನಾನು ಕೂಡ ಹಳ್ಳಿಯಿಂದ ಬೆಂಗಳೂರು ಬಂದದ್ದು ವಿದ್ಯಾಭ್ಯಾಸಕ್ಕೆ ನಾನು ಬಂದೆ. ನಾನು ವಾಪಸ್ಸೇ ಹೋಗಲಿಲ್ಲ. ದೊಡ್ಡಹಳ್ಳಿಯಿಂದ ವಾಪಸ್ ನಾಟ್ ಗೋ ಬ್ಯಾಕ್. ಇವತ್ತರೆಗೂ ನಾನು ಹೋಗೋಕ್ಕಾಗಿಲ್ಲ. ಬರೀ ಓಟ್ಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಆಸ್ತಿಗಳು ನೋಡ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಹೋಗುವುದೇ ಇಲ್ಲ ನಾನು. ಸೊ ಹಂಗೆ ಬಂದು ಈಗೆಲ್ಲ ಜನಸಂಖ್ಯೆ ಆಲ್ಮೋಸ್ಟ್ 44% ಅರ್ಬನ್ ಪಾಪ್ಯುಲೇಷನ್ ಆಗಿದೆ. 44% ಅರ್ಬನ್ ಪಾಪ್ಯುಲೇಷನ್ ಆಗಿದೆ. ಒಂದು ಕಾಲದಲ್ಲಿ ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಂಗಳೂರು ಸಿಟಿ ಪಾಪ್ಯುಲೇಷನ್ ಬರೀ 30,000 ಇತ್ತು. 30 ಲಕ್ಷ ಇತ್ತು. ಇವತ್ತು 1,40,00,000 ಜನಸಂಖ್ಯೆ, 1,35,00,000 ವಾಹನಗಳಿದೆ. ಇದು ಒಂದು ದೊಡ್ಡ ಬದಲಾವಣೆ ಆಗಿದೆ. ಇದು ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕಡೆ ಈ ಪರಿಸ್ಥಿತಿ ಬಂದಿದೆ. ಯಾವ ರೀತಿ ಬೆಳೀತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಷ್ಟನೋ ಪಷ್ಟನೋ ಹಳ್ಳಿಯಿಂದ ತೆಗೆದುಕೊಂಡು ಸೈಟ್ ತೆಗೆದುಕೊಂಡಿದ್ದಾರೆ, ರೆವಿನ್ಯೂ ಸೈಟ್ ತೆಗೆದುಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಅನ್ಪ್ಲಾನ್ಡ್ ಆಗಿ ಮನೆ ಕಟ್ಟಿದ್ದಾರೆ, ಅನ್ಪ್ಲಾನ್ಡ್ ಗ್ರೋತ್ ಆಗ್ತಾ ಇದೆ. ಇದಕ್ಕೆ ನಾವು ಏನಾದ್ರು ಮಾಡಿ ಮುಂದಕ್ಕೆ ಪ್ರತಿಯೊಂದು ಟೌನ್ಗೂ ಕೂಡ ಒಂದು ಮೊಬಿಲಿಟಿ ಪ್ಲಾನ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಈ ಟೌನ್ ಪ್ಲಾನಿಂಗ್ ನನ್ನ ಹತ್ರನೇ ಇಟ್ಕೊಂಡೆ. ನಾನು ಪ್ರತಿ ಟೌನ್ಗೂ ಒಂದು ಮೊಬಿಲಿಟಿ ಪ್ಲಾನ್ ಮಾಡಿ, ಪ್ರತಿ ಒಂದು ಟೌನ್ಗೂ ಕೂಡ ಒಂದು ರಿಂಗ್ ರೋಡ್ ಕ್ರಿಯೇಟ್ ಮಾಡಿ, ಅಲ್ಲಿ ಗ್ರೋತ್ಗೆ ಒಂದು ಸಪರೇಟ್ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಅದಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ಸಮಸ್ಯೆ ಇತ್ತು. ಏನಂತಂದ್ರೆ ಯಾರಿಗೂ OC ಕೊಡಬೇಡಿ, CC ಕೊಡಬೇಡಿ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲ ಅಂದ್ರೆ ಕರೆಂಟ್ ಕೊಡಬೇಡಿ, ನೀರು ಕೊಡಬೇಡಿ ಅಂತ ಡೈರೆಕ್ಷನ್ ಇತ್ತು. ಅದು ಕೂಡ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡಿ 60-40 ±+20% ಅಂತ ಹೇಳಿ ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಒನ್ ಟೈಮ್ ಅದಕ್ಕೆ ಮಾಡಬೇಕು. ಮುಂದಕ್ಕೆ ಮಿಕ್ಕಿದವರೆಲ್ಲ ಕಂಪಲ್ಸರಿ ಹೊಸದಾಗೆ ಪ್ಲಾನ್ ತಗೊಳ್ಳೇಬೇಕಾಗ್ತದೆ. ಪ್ಲಾನ್ ಇಲ್ಲದೆ ಯಾರಿಗೂ ಅವಕಾಶ ಇಲ್ಲ. ಸೊ ಅದಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದು ಕೆಲವರು ಇನ್ನು ಅರ್ಜಿ ಹಾಕೊಂಡಿಲ್ಲ ಅಂದ್ರು, ಬಟ್ ಆ ಫೋಟೋಸು ಸಮೇತ ಈಗ ಯಾರು ಕಟ್ಕೊಂಡಿದ್ದಾರೆ, ಅರ್ಧಕ್ಕೆ ಕಟ್ಟಿದ್ದಾರೆ, ಮುಕ್ಕಾಲು ಕಟ್ಟಿದ್ದಾರೆ ಅಂತವ್ರಿಗೆ ಆಗಸ್ಟ್ 15ನೇ ತಾರೀಕು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸೊ ಮಾಡಿಕೊಟ್ಟು ಅವ್ರಿಗೆಲ್ಲ ಪವರ್ ಕನೆಕ್ಷನ್ ಕೊಡುವಂಥದ್ದು, ನೀರು ಕನೆಕ್ಷನ್ ಕೊಡುವಂಥದ್ದು, ಇನ್ಕ್ಲೂಡಿಂಗ್ ರೂರಲ್ ಪಾರ್ಟ್ಸ್, ಅದಕ್ಕೂ ಕೂಡ ಸಪರೇಟ್ ಜಿಯೋ ಹೊಡಿಸಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಯಾರು ದುಡ್ಡು ಇಸ್ಕೊಂಡು ಅವ್ರಿಗೆ ಹಿಂಸೆ ಕೊಡೋದು ಇದಕ್ಕೆ ನಾವು ಪಾಲಿಸಿಲಿ ನಮ್ಮ ಸರ್ಕಾರ ಆದೇಶದಲ್ಲಿ ಬಹಳ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಮಾಡೋದಾದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಆಫೀಸಲ್ಲಿ ಮತ್ತೊಂದು ನಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಸಿಸ್ಟಮ್ ವ್ಯವಸ್ಥೆ ಮಾಡ್ತೀನಿ. ಮುಂದಕ್ಕೆ ತೊಂದರೆ ಮಾಡ್ಕೊಳ್ಳೋಕ್ಕೆ ನೀವು ಯಾರು ಅವಕಾಶ ಕೊಡಬಾರ್ದು. ಡೌನ್ ದಿ ಲೆವೆಲ್, ಎಸ್ಪೆಷಲಿ ನಮ್ಮ ಪಂಚಾಯತ್ ಲೆವೆಲಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ ಲೆವೆಲಲ್ಲಿ ಈ ವಿಚಾರ ತಿಳಿಸ್ತೇವೆ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳ್ದಂಗೆ ಒಂದು ದೊಡ್ಡ ರೆವಲ್ಯೂಷನ್ ನಡೀತಾ ಇದೆ ಇಡೀ ದೇಶ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮಗೆ ನಾವು ಯಾವ ರೀತಿ ದಾಖಲೆಗಳನ್ನ, ಪರಿಶುದ್ಧವಾದಂತಹ ದಾಖಲೆಗಳನ್ನ ಕೊಟ್ಟು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಹಟ್ಟಿಗಳನ್ನ ಬೇರೆ ಬೇರೆಯವನ್ನೆಲ್ಲ ಸರಿ ಮಾಡ್ತಾ ಇದ್ದೇವೆ. ಪ್ರತಿ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಪಂಚಾಯತಿ ದಾಖಲೆ ಇರ್ಬೋದು, ಕಾರ್ಪೊರೇಷನ್ ದಾಖಲೆ ಇರ್ಬೋದು, ರೆವಿನ್ಯೂ ರೆಕಾರ್ಡ್ಸ್ ಇರ್ಬೋದು, ಎಲ್ಲ ಕೂಡ ಸ್ಕ್ಯಾನ್ ಮಾಡಿ ಯಾರು ತಿದ್ದಲಿಕ್ಕೆ ಅವಕಾಶ ಕೊಡದೆ ಯಾರು ಅವ್ರವ್ರ ದಾಖಲೆಗಳನ್ನ ಅವರವರೇ ನೋಡ್ಕೊಳ್ಬೋದು. ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾನು 26 ಲಕ್ಷ ಇರುವಂತ 47 ಲಕ್ಷ ಇದೆ ಇದು ಆಸ್ತಿಗಳು. ಅದರಲ್ಲಿ 26 ಲಕ್ಷ ಈಗಾಗಲೇ ನಾನು ಸ್ಕ್ಯಾನ್ ಮಾಡಿಸಿ ಅವ್ರಿಗೆ ಖಾತೆಗಳು ಮಾಡಿಕೊಟ್ಟು ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚ್ತಾ ಇದ್ದೇನೆ. ಅದೇ ಸಿಸ್ಟಮ್ ಅನ್ನ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರ ಆಸ್ತಿ ದಾಖಲೆಗಳು, ಆ ಬಿಲ್ಡಿಂಗಿನ ಫೋಟೋ, ಸೈಟ್ ಫೋಟೋ, ಇಲ್ಲ ಅಂತಂದ್ರೆ ಅವ್ರ ಜೊತೆಗೆ ಅವ್ರ ಫೋಟೋ, ಮಾಲೀಕರ ಫೋಟೋ, ಅವ್ರನ್ನು ಸೇರಿಸಿ ನಾವು ಡಾಕ್ಯುಮೆಂಟ್ ನ ಕೊಡುವಂತ ವ್ಯವಸ್ಥೆಗೆ ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೇವೆ. ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಜನರಿಗೆ ಪ್ರತಿ ಹಂತದಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಮುಖಾಂತರ ಯಾರಿಗೂ ಕೂಡ ₹1 ಒಬ್ಬರಿಗೂ ಲಂಚ ಕೊಡದೆ, ಹ್ಯಾರಾಸ್ಮೆಂಟ್ ಆಗದೆ ಈ ರೀತಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಡೈರೆಕ್ಷನ್ಸ್ಗಳನ್ನ ನಾನು ಕೊಟ್ಟಿದ್ದೇನೆ. ಇದಕ್ಕೆ ನೀವು ಏನು ಆಫೀಸರ್ಸ್ ಇದ್ದೀರಿ ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದು ಬಹಳ ಪ್ರಮುಖವಾದ ವಿಚಾರ.
ಈ ಮಕ್ಕಳು ವಿಚಾರ ನಾನು ಹೇಳ್ತಾ ಇದ್ದಲ್ಲ, ಈ ಇದಕ್ಕೆ ಬೆಂಗಳೂರಿಗೆ ಬರ್ತಾರೆ, ಟೌನ್ ಬರ್ತಾರೆ, ತಾಲೂಕು ಇಟ್ಕೊಂಡು ಒಂದು ಹೊಸ ಪಾಲಿಸಿ ತಗೊಂಡು ಬಂದಿದ್ದೇನೆ, CSR ಪಾಲಿಸಿ ಅಂತೇಳಿ. 8,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ಹಣ ಇದೆ. ಬೇರೆ ಬೇರೆ ಸಂಸ್ಥೆಯವರು, ಫ್ಯಾಕ್ಟ್ರಿಯವರು, ಮತ್ತೊಂದು ಬೆಳಗಾವಿ ಇರ್ಬೋದು, ಹುಬ್ಳಿ ಇರ್ಬೋದು, ರಾಯಚೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ಬ್ಯಾಂಕ್ಸ್ ಅವರೆಲ್ಲ ಸೇರಿ 8,000 ಕೋಟಿ ರೂಪಾಯಿ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನನ್ನ ಪ್ರಯಾರಿಟಿ, ನಾನು ಪ್ರತಿ ಒಂದು ಪಂಚಾಯತಿ 3 ಪಂಚಾಯತಿ ಸೇರಿಸಿ ಒಂದೊಂದು ನಮ್ಮ ಬಜೆಟ್ ಅನ್ನು ತೆಗೆದುಕೊಂಡು ಬಂದಿದ್ವಿ. ಒಂದು CSR ಶಾಲೆಗಳಂತೇಳಿ, ಅವ್ರು ನಮ್ಗೆ ದುಡ್ಡು ಕೊಡೋದೇನು ಬೇಡ, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು, ಪ್ರೈಮರಿ ಎಜುಕೇಶನ್ ಅವರು 2,000 ಸ್ಕೂಲ್ ಪಟ್ಟಿ ಇಡ್ತಾರೆ 3 ಪಂಚಾಯತಿ ಸೇರಿ. ನೋ ಟೌನ್, ನೋ ಸಿಟಿ, ಬೆಳಗಾಂ ಸಿಟಿನೂ ಇಲ್ಲ, ಹುಬ್ಳಿ ಧಾರವಾಡ ಸಿಟಿನೂ ಇಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇಲ್ಲ, ಟೌನ್ ಇಲ್ಲ, ಬರೀ ಗ್ರಾಮ ಪಂಚಾಯತಿ 3 ಸೇರಿ ಆ ಜನಸಂಖ್ಯೆ ಏನು, ಮಕ್ಕಳ ಜನಸಂಖ್ಯೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಹೊಸ ಬಿಲ್ಡಿಂಗ್ ಅನ್ನ ಕಟ್ಕೊಡ್ಬೇಕು. ಒಂದು 10ರಿಂದ 15 ಕೋಟಿ ರೂಪಾಯಿದು ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಆ ಸಂಸ್ಥೆಯವರಿಗೆ ಕೊಡ್ತೀವಿ. ಕೆಲವರು 2 ಸೇರ್ಕೋಬಹುದು, ಕೆಲವು 3 ಜನ ಸೇರ್ಕೋಬಹುದು. ಅವ್ರ ಹೆಸರು ಹಾಕೊಂಡು, ಈಗ ಯಾವ್ದಾದ್ರು ಒಂದು ಇಲ್ಲಿ ಒಂದು ಫ್ಯಾಕ್ಟ್ರಿ ಇದ್ದಾರೆ ಅನ್ಕೊಳ್ಳಿ, ಆ ಫ್ಯಾಕ್ಟ್ರಿಯವರು ಅವ್ರ ಹೆಸರು ಹಾಕೊಂಡು ಗೌರ್ಮೆಂಟ್ ಶಾಲೆನ ಕಟ್ಟಿ ಸರ್ಕಾರಕ್ಕೆ ಕೊಡಬೇಕು. ನಾವು ಅದಕ್ಕೆ ದುಡ್ಡು ತೆಗೆದುಕೊಂಡ್ರೆ ಅಗೇನ್ 18% GST ಅವ್ರು ಕಟ್ಟಬೇಕಾಗ್ತದೆ. ನಮ್ಗೆ ಅದು ಅವಶ್ಯಕತೆ ಇಲ್ಲ, ದುಡ್ಡು ಅವಶ್ಯಕತೆ. ನಮ್ಮ ಡೆಪ್ಟಿ ಕಮಿಷನರ್ಸ್ ಮತ್ತು CEO ಏನಿದ್ದಾರೆ, DDP ಏನಿದ್ದಾರೆ, ಅವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಅದನ್ನ ನಾವು ಈ ಕನಿಷ್ಠ 2,000 ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಫಸ್ಟ್ ಫೇಸ್ ಅಲ್ಲಿ ಫಸ್ಟ್ ಇದನ್ನ ಈ KPS ಮಾದರಿ ಶಾಲೆಯನ್ನ ನಮ್ಮ ಹಳ್ಳಿಗಳಲ್ಲಿ ಮಾಡಕ್ಕೆ, ಮಿಕ್ಕಿದ ಕೆಲವು ಕಡಿಮೆ ಇರುವಂತ ಕಡೆ ಈ ಸದ್ಯದಲ್ಲೇ ನಾನು ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಈಗ ಸಪೋಸ್ ನಿಮ್ಮಲ್ಲಿ KL ಇರ್ಬೋದು, ಪೋದ್ದಾರ್ ಸ್ಕೂಲ್ ಇರ್ಬೋದು, ಇನ್ನೊಂದು ಸ್ಕೂಲ್ ಇರ್ಬೋದು, ಅವ್ರಿಗೆ ಒಂದೊಂದು ಸ್ಕೂಲ್ ನಾವು ಅವ್ರಿಗೆ ಸಹಾಯ ಮಾಡಿದ್ವಿ ಕೆಲವು ವಿಚಾರದಲ್ಲಿ. ನನಗೆ ಅದನ್ನ ಹೇಳಕ್ಕೆ ನಾನು ತಯಾರಿಲ್ಲ. ಅವ್ರಿಗೆ ಒಂದೊಂದು ಸ್ಕೂಲು ಇನ್ನೊಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ. ಏನು ಅಡಾಪ್ಟ್ ಅಂತಂದ್ರೆ ಅವರ ಕ್ವಾಲಿಟಿಗೆ 50,000 ಟೀಚರ್ಸ್ ಕಡಿಮೆ ಇದ್ದಾರೆ. ಒಂದೊಂದು ಶಾಲೆಯವರು 3 ಟೀಚರ್ಸ್, 4 ಟೀಚರ್ಸ್, 5 ಟೀಚರ್ಸ್ ಕಡಿಮೆ ಇತ್ತು ಅಂದ್ರೆ ಅದನ್ನ ಅಡಾಪ್ಟ್ ಮಾಡಿಕೊಂಡು ಇಲ್ಲಿ ಈ ಶಾಲೆಯಿಂದ ಆ ಶಾಲೆಗೆ ಟೀಚರ್ಸ್ನ ಕಳಿಸಿ ಸಂಬಳ ಕೊಟ್ಟು ಅವ್ರಿಗೆ ಅಡಾಪ್ಟ್ಮೆಂಟ್ ಮಾಡಿಕೊಂಡು ಆ ಲೆವೆಲ್ ಏನು ಟೌನ್ಗಳಲ್ಲಿ, ನಗರಗಳಲ್ಲಿ ಏನು ಕ್ವಾಲಿಟಿ ಶಾಲೆಗಳಿದೆ ಆ ಶಾಲೆಗಳ ರೀತಿಯಲ್ಲಿ ನಮ್ಮ ಹಳ್ಳಿ ಶಾಲೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಆಲೋಚನೆ ಮಾಡಿ ಅದಕ್ಕೆ ಕೂಡ ಈಗಾಗಲೇ ಗೈಡ್ಲೈನ್ಸ್ ಹೋಗಿದೆ. ಅದಕ್ಕೊಂದು ಸದ್ಯದಲ್ಲೇ ನಾನು ಪ್ರತ್ಯೇಕವಾಗಿ ಆಲ್ ಇಂಡಸ್ಟ್ರಿಯಲಿಸ್ಟ್, ಈ ರಾಜ್ಯದಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯಲ್ನೆಲ್ಲ ಕೂಡ ನಾನು ಕರೆಸಿ, ಆಮೇಲೆ ಕೂಡ ಬರೀ ನಡೆಯಪ್ಪ ಆಮೇಲೆ ಕೂಡ ಅವರೆಲ್ಲ ಕೊಟ್ಟು ಅದಕ್ಕೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ನಾವು ಮಾಡಿಸ್ತಾ ಇದ್ದೇವೆ. ಅದು ಕೂಡ ನೀವು ಜನಪ್ರತಿನಿಧಿಗಳು ಏನಿದ್ದೀರಿ, ನಿಮ್ಗೆ ಯಾರು ಬೇಕು, ಪ್ರಯಾರಿಟಿ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಕೂಡ ಇಲ್ಲಿ ಆಯ್ಕೆ ಮಾಡಿ ತಿಳಿಸಿದ್ರೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದಕ್ಕೆ ಮಾಡ್ತಾರೆ. ಸೊ ಯಾರು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಮುಂದಕ್ಕೆ ಸದ್ಯದಲ್ಲೇ ಇನ್ನೊಂದು 15 ದಿನದಲ್ಲೇ ನಾನು ಆಲ್ ದೊಡ್ಡ ಸಂಸ್ಥೆಗಳನ್ನೆಲ್ಲ ಕರೆದು ಈ CSR ವಿಚಾರದಲ್ಲಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಿದ್ದೇನೆ. ಕಂಪಲ್ಸರಿ ನೀವು ಪ್ರಯಾರಿಟಿ ಫಸ್ಟ್ ಪ್ರೈಮರಿ ಎಜುಕೇಶನ್ ಕೊಡಬೇಕು ಈ ದೃಷ್ಟಿಯಿಂದ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಬಹುಶಃ ಹೆಚ್ಚು ಕಮ್ಮಿ ಎಲ್ಲ ನಾನು ಸುಮಾರು ಮಾತಾಡಿದ್ರೆಲ್ಲ ಒಪ್ಕೊಂಡಿದ್ದೇನೆ. ನನ್ನ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಯೋಗ ಮಾಡಿದ್ದೇನೆ. ಒಂದು 20 ಸ್ಕೂಲ್ ನಡೀತಾ ಇದ್ದಾಗಲೇ ಸುಮಾರು 10ರಿಂದ 15 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಂದು ಕ್ಷೇತ್ರದಲ್ಲಿ 5-6 ಶಾಲೆಗಳು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭಗಳಾಗಿದೆ. 20 ಸ್ಕೂಲ್ಸ್ ಬರೀ ನನ್ನ ಜಿಲ್ಲೆಯಲ್ಲಿ 4 ಕ್ಷೇತ್ರ ಇರುವಂತ ಇಲ್ಲೇ ಈಗಾಗಲೇ ಪ್ರಾರಂಭ ಆಗಿದೆ. ಕೆಲವು ಅಧಿಕಾರಿಗಳೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಈಗ SIR ಬಗ್ಗೆ ತಮಗೆ ಮಾಹಿತಿ ಗೊತ್ತಿದೆ. ನಾವು ಸ್ವಲ್ಪ ಲಿಟಲ್ ಬಿಟ್ ಹೆಡ್ ಜನರಿಗೆ ತಿಳಿಬೇಕು ಅಂತ. ಇವತ್ತು ಅಂಬುಕುಮಾರ್ ಅವರು ವೆರಿ ಕ್ಲಿಯರ್, ನಮ್ಮ ಉದ್ದೇಶ ರಾಜಕಾರಣ ಅಲ್ಲ. ನಮ್ಮ ಉದ್ದೇಶ ಪ್ರತಿಯೊಬ್ಬ ಮತದಾರರಿಗೆ ಅವನ ಹಕ್ಕನ್ನ ಅವನಿಗೆ ಕೊಡಬೇಕು. ಆ ಹಕ್ಕಿನಿಂದ ಅವನ ಬದುಕನ್ನ ಉಳಿಸ್ಕೊಳ್ಬೇಕು. ರೈಟ್ ಟು ವೋಟ್, ರೈಟ್ ಟು ಲೀವ್, ರೈಟ್ ಟು ಗೇನ್ ಇಸ್ ವೋಟಿಂಗ್ ರೈಟ್. ಇಷ್ಟೇ ನಮ್ಗೆ ಬೇಕಾಗಿರೋದು. ಅದಕ್ಕೆ ಮುಂದಕ್ಕೆ ತಪ್ಪಾಗಬಾರ್ದು. ಈಗ ಬೇಕಾದಷ್ಟು SIR ಗಳಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಯ್ತು ಅಂತ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆನ್ ದಿಸ್. ಏನ್ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಅವಕಾಶದಲ್ಲಿ ಹೇಳಿದ್ದೇವೆ. ಎನಿ ಆಫೀಸರ್ಸ್, ಯಾವ ರಾಜಕಾರಣಿಗಳಿಗೂ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜಳದವ್ರು ಇರ್ಬೋದು, ಯಾವ ರಾಜಕಾರಣಿಗೂ ಯಾವ ಒತ್ತಡಕ್ಕೂ ನೀವು ಮಣಿಬಾರದು. ಕಂಪಲ್ಸರಿ ಆಲ್ BLOs ಹೋಗಿ ಮನೆ ಬಾಗಿಲಿಗೆ ಹೋಗಿ ಫಾರಂ ಕೊಡ್ಬೋದು. ಆ ಫಾರಮನ್ನ ವಾಪಸ್ಸು ಎತ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಕೊಡೋಕ್ಕೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅವಕಾಶ ಇದೆ.
ಅವ್ರಿಗೆ ತಿದ್ದಂಥದ್ದು, ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು, ವಿಚಾರ ತಿಳಿಸುವಂಥದ್ದು. ಇವತ್ತು ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ರೀತಿ ಅವಕಾಶ ಇದೆ, ಕಾನೂನುಗಳಿದೆ. ನಾನು ಒಂದು 2-3 ಪೇಪರ್ ನಾನು ನೋಡಿದೆ, ಸಂಯುಕ್ತ ಕರ್ನಾಟಕದಲ್ಲಿ ನಿಮ್ಮ ಭಾಗದಲ್ಲಿದೆ, ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಪೊಲಿಟಿಕಲ್ ಪಾರ್ಟಿಗೆ ಎಲ್ಲರಿಗೂ BLA 2 ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, BLA 2 ಕಲೆಕ್ಟ್ ಮಾಡೋ ಅವಕಾಶ ಇದೆ, ಅವನಿಗೆ 50 ಫಾರ್ಮ್ ಹಂಚೋ ಅವಕಾಶ ಇದೆ, 10 ಫಾರ್ಮ್ ಎತ್ಕೊಂಡು ಕೊಡೋಕ್ಕೆ BLA ಕೂಡ ಅವಕಾಶ ಇದೆ. ಅದಾದ್ಮೇಲೆ ಯಾರಿಗಿಲ್ಲ ವೋಟಿಂಗ್ ರೈಟ್ ಇಲ್ಲ ಹೊಸದು, ಅವರು ಹೊಸ ಫಾರಂ 6 ಕೊಡಕ್ಕೆ ಅವ್ರಿಗೂ ಅವಕಾಶ ಇದೆ. ನಾವು ಈ ಮಧ್ಯದಲ್ಲಿ ಸಮಸ್ಯೆ ಆಗ್ತಿದೆ ಅಂತೇಳಿ ನಮ್ಮ ಸರ್ಕಾರ ನಮ್ಮಲ್ಲಿರೋ ದಾಖಲೆ ಪ್ರಕಾರ 4.5 ಕೋಟಿ ಸರ್ಟಿಫಿಕೇಟ್ಸ್ ಇದೆ. ಕ್ಯಾಸ್ಟ್ ಸರ್ಟಿಫಿಕೇಟ್, SC/ST ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್, ಬೇರೆ ಬೇರೆ ಯಾವ್ದಾದ್ರು ಸರ್ಟಿಫಿಕೇಟ್ಸ್ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ 10 ವರ್ಷ ಯಾರು ವಾಸದ ಸರ್ಟಿಫಿಕೇಟ್ ಇದ್ದಾರೆ 10 ವರ್ಷದಿಂದ ಅದಕ್ಕೂ ಕೂಡ ನಮ್ಮ ರೆವಿನ್ಯೂ ಇಲಾಖೆಯವರಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ ಮತ್ತು PDO ಹೇಳ್ತಿದ್ದು. ಬಟ್ ಎಲೆಕ್ಷನ್ ಕಮಿಷನ್ ದೇ ಸೆಡ್ ದಟ್ ಇಟ್ ಇಸ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೂ ಹ್ಯಾಸ್ ದಿ ಎಲಿಜಿಬಿಲಿಟಿ ಅಂತೇಳಿ. ಸೊ ಅದಕ್ಕೆ ನಾವು ರೆವಿನ್ಯೂ ಇಲಾಖೆಯವರಿಗೆ ನಾವು ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಯಾರು ಬೇಕು ಅಂತ ಬಯಸ್ತಾರೆ ಅವ್ರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಒದಗಿಸ್ಕೊಳಕ್ಕಿದ್ದೇವೆ. ಏಕೆಂದ್ರೆ ನಿಮ್ಗೆ 5ನೇ ತಾರೀಕು ಅವರು ಫಾರಂ ಅನೌನ್ಸ್ ಮಾಡ್ತಾರೆ ಲಿಸ್ಟ್. 29ನೇ ತಾರೀಕು ಒಳಗಡೆ ಆ ಫಾರಂ ಏನು ಕೊಡ್ತಾರೆ